ಸ್ವಂತ ದುಡ್ಡು ಹಾಕಿ ಒಬ್ಬರನ್ನ ಕೇಳ್ದಿರಾ ಪಾಯಿಂಟ್ ಅದನ್ನೆಲ್ಲ ಹೇಗೆ ನಿರ್ವಹಿಸ್ಕೊಂಡು ಹೋಗ್ತೀರಾ? ಇದು ಹೇಳ್ಬೇಕಂದ್ರೆ ಫಸ್ಟ್ ಅಡಿಗೆ ಅರಮನೆಯಲ್ಲಿ ಸ್ನೇಹ ಸಮ್ಮಿಲನ ಅಂದ್ರೆ ಒಂದು ಪಾರ್ಕ್ ಅಲ್ಲಿ ಸೇರ್ತಾ ಇದ್ದೆ. ಅವಾಗ ನಾನಿನ್ನೂ ಅಡ್ಮಿನ್ ಆಗಿದ್ದು ಹೊಸ್ತು. ನಮ್ ಕೇಳಿದ ಪ್ರಕಾರ ಮೊದಲನೇ ಲಾಲ್ಬಾಗ್ ನಲ್ಲಿ ಆವಾಗ ಕೂಡ ಅಲ್ಲಿ ಒಂದು 30 ಜನ 40 ಜನ ಸೇರಿದ್ರು. ಬಟ್ ಬಿಸ್ಲು ಇರೋದಕ್ಕೆ ಒಂದ್ ವೆನ್ಯೂ ಅನ್ನೋದು ಇರ್ಲಿಲ್ಲ. ನನ್ಗೆ ಅವಾಗ್ಲೇ ಒಂಥರ ಅನ್ಸ್ತು, ಇದೇನಿದು ಈ ತರ ಬಿಸಿಲಲ್ಲಿ ಕುತ್ಕೊಂಡಿದ್ದಾರೆ ಪಾಪ. ಬಟ್ ಅವಾಗ ಅದು ಆತರ ಐಡಿಯಾ ಬಂದಿರ್ಲಿಲ್ಲ ಹಿಂಗ್ ಮಾಡ್ಬೋದು ಅಂತ. ಆಮೇಲೆ ನಿಧಾನವಾಗಿ ನಾನು ಹೇಳ್ದೆ, ಸ್ಟಾರ್ಟ್ ಮಾಡ್ದೆ, ಈ ತರ ಮಾಡೋಣ, ಒಂದ್ ಜಾಗ ತಗೊಳ್ಳೋಣ, ಮಾಡೋಣ ಅಂತ. ಫಸ್ಟ್ ಅದೊಂದೇ ಥಾಟ್ ಬಂದಿದ್ದು, ಈ ತರ ಓಪನ್ ಸ್ಪೇಸ್ ಅಲ್ಲಿ ಬೇಡ, ಒಂದ್ ಹಾಲ್ ಅಲ್ಲಿ ಸೇರೋಣ, ಎಲ್ಲರೂ ಮಾಡೋಣ ಅಂತ. ಆವಾಗ ಅಡಿಗೆ ಅರಮನೆ ಎಲ್ಲ ಹೆಂಗಿತ್ತು ಅಂದ್ರೆ ಫೇಸ್ಬುಕ್ ತುಂಬಾ ಬೂಮ್ ಅಲ್ಲಿ ಇರೋದ್ರಿಂದ ನಾವ್ ಹಿಂಗೆ ಒಂದ್ ಕಾಂಟೆಸ್ಟ್ ಅಂತ ಬಂದಾಗ ನಾನು ಬ್ಯಾಂಗ್ಳೂರ್ ಫುಡೀಸ್ ಕ್ಲಬ್ ಅಂತ ಇದ್ದೆ. ಫಸ್ಟ್ ನಾನು ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿ ಒಂದ್ ಕಾಂಟೆಸ್ಟ್ ನಲ್ಲಿ ಹಾಕಿದಾಗ ಒಬ್ಬರು ಸ್ಪಾನ್ಸರ್ ನನ್ನ ರೆಫರ್ ಮಾಡಕ್ಕೆ ಹೇಳಿದ್ರು, ಈ ತರ ನಾವು ನಿಮ್ಗೆ ಸ್ಪಾನ್ಸರ್ ಮಾಡ್ತೀವಿ, ಇನ್ನೇನಾದ್ರೂ ಇದೆ ಅಂದ್ರೆ ನಮ್ದೇ ಪೇಜ್ ಇದೆ ಅಡಿಗೆ ಅರಮನೆ ಅಂತಂದೆ. ಅಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ. ಅದ್ರಲ್ಲಿ ನಾನು ಫಸ್ಟ್ ಪ್ರೈಸ್ ವಿನ್ ಆಗಿದ್ದೆ. ಹೊಸದಾಗ ಅಡಿಗೆ ಅರಮನೆನಲ್ಲಿ ಅಡ್ಮಿನ್ ಆಗಿದ್ದೆ. ನಾನ್ ಮಾತಾಡ್ತೀನಿ ಮಾಡೋಣ ಅಂತ ಅಂದಾಗ ಒಪ್ಕೊಂಡ್ರು. ಅವರು ದುಡ್ಡು ಕೊಟ್ರು, ಸ್ಪಾನ್ಸರ್ಶಿಪ್ಗೆ ಪ್ರೈಸ್ಗಳು ಕೊಟ್ರು. ಇವಾಗ ಹಿಂಗ್ ದುಡ್ಡು ಬರೋವಾಗ ಯಾಕೆ ಮಾಡಬಾರ್ದು ನಾವು ಜನರನ್ನೆಲ್ಲ ಇದ್ ಮಾಡ್ಬಿಟ್ಟು ಅಂದಾಗ ಅಲ್ಲಿಂದ ಶುರುವಾಗಿದ್ದು. ಹಂಗೆ ಒಬ್ರು ನೋಡಿ ಸ್ಪಾನ್ಸರ್ಸ್ ಕೂಡ ಬಂದ್ರು. ಯಾರ ಹತ್ರನೂ ಇದುವರೆಗೂ ನಾವು ₹1 ಇಸ್ಕೊಂಡಿಲ್ಲ. ನಾವಿನ್ನ ದುಡ್ಡು ಈ ತರ ಎಲ್ಲ ಫಂಕ್ಷನ್ ಆದಾಗ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಅದು ಲೆಕ್ಕ ಕೊಡೋದಿಲ್ಲ, ಅದು ಇನ್ನೊಂದು ಮತ್ತೊಂದು ಅದು. ಬಟ್ ಇವಾಗ ನಾವ್ ಮಾಡ್ತಾ ಇರೋದ್ರಿಂದ ಯಾರೂನು ಆತರ ಇದುವರೆಗೂ ಮಾತಾಡಿಲ್ಲ. ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಒಬ್ರ ಹತ್ರನು ನಾನ್ ಪ್ರೌಡ್ ಆಗಿ ಹೇಳ್ಕೊಂತೀವಿ, ನಾವು ಒಬ್ರ ಹತ್ರನು ದುಡ್ಡು ಇನ್ನ ನಾವು ಹಾಕೊಂಡ್ ಮಾಡ್ತಾ ಇದೀವಿ. ಅಂದ್ರೆ ಅಡ್ಮಿನ್ಸ್ ಗಳು ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಮಿನ್ಸ್ ಗಳೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ನಾವೇ ಮಾಡ್ಕೊಳ್ಳೋಣ. ಕೇಳಿದ್ರೆ ಇವಾಗ ಎಷ್ಟು ಜನ ಬೇಕಾದ್ರೂ ಕೊಡ್ತಾರೆ. ಬಟ್ ಅದನ್ನ ಬೇಡ, ನಮ್ಮ ಶಕ್ತಿ ಇರೋಷ್ಟು ದಿನ, ನಮ್ಗೆ ಸಾಧ್ಯವಾದಷ್ಟು ದಿನ ಹಿಂಗೆ ನಡ್ಸ್ಕೊಂಡ್ ಹೋಗೋಣ, ನಾಳೆ ದಿನ ನೋಡ್ಕೊಳ್ಳೋಣ. ಇಷ್ಟು ವರ್ಷನೇ ನಡ್ಸ್ಕೊಂಡ್ ಬಂದಿರೋ ದೇವ್ರು ಮುಂದಕ್ಕೆ ನಡ್ಸಲ್ವಾ? ಇವಾಗ ನಾವು ಅನೌನ್ಸ್ ಮಾಡ್ತಿದ್ದಂಗೆ ನಾನು 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 ಅಂತ ಮುಂದೆ ಬರ್ತಾರೆ. ಹಂಗಾಗಿ ಇದುವರೆಗೂ ನಮ್ಗ ನೆಸಿಟಿ ಇಲ್ಲ. ನಾಳೆ ದಿನ ಆ ದೇವ್ರು ನಮ್ಗ ಪರಿಸ್ಥಿತಿ ಕೊಡೋದು ಬೇಡ. ಹಿಂಗೆ ಸುಖವಾಗಿ ನಡ್ಸ್ಕೊಂಡ್ ಹೋಗೋಣ. ಆಮೇಲೆ ಇವೆಂಟ್ ಅಂತ ಬಂದಾಗ ಏನ್ ಮಾಡ್ಬೇಕು ಅಂದಾಗ ಯಾಕೆ 500 ರೆಸಿಪೀಸ್ ಕಂಪ್ಲೀಟ್ ಅವ್ರಿಗೆ ಯಾಕೆ ಕೊಡ್ಬಾರ್ದು? 2000 ಮಾಡಿದಾರೆ ಅವ್ರಿಗೆ ಯಾಕೆ ಕೊಡ್ಬಾರ್ದು? ಇವಾಗ ದಿನಾ ಪ್ರತಿಯೊಂದು ಥೀಮಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ, ಅವ್ರನ್ನ ಯಾಕೆ ಗುರುತಿಸಬಾರ್ದು? ಆಮೇಲೆ ಓಲ್ಡ್ ಮೆಂಬರ್ಸ್ ಇರ್ತಾರೆ. ಇವಾಗ ಅವ್ರ ಹಾಕ್ತಿದ್ ಕಾಲದಲ್ಲಿ ಸಮ್ಮಿಲನ ಇರ್ಲಿಲ್ಲ. ಬಟ್ ಇವಾಗ ನಾವು ಮಾಡ್ತಾ ಇರೋದ್ರಿಂದ ಆ ಓಲ್ಡ್ ಮೆಂಬರ್ಸ್ಗೂ ನಾವ್ ಯಾಕೆ ಗುರುತಿಸಬಾರ್ದು? ಆತರ ಎಲ್ಲ ಮಾಡಿ 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 ಇವಾಗ ಒಂಥರ ಎಷ್ಟು ಚೆನ್ನಾಗ್ ಆಗೋಗಿದೆ ಅಂದ್ರೆ, ಒಂದ್ ವರ್ಷ ಆಗ್ತಿದ್ದಂಗೆ ಇನ್ನೊಂದ್ 50 ಜನ ರೆಡಿ ಆಗೋಗಿರ್ತಾರೆ. ಅವ್ರದ್ ಮುಗ್ಸೋಷ್ಟ್ರಲ್ಲಿ ಇನ್ನೊಂದ್ ವರ್ಷಕ್ಕೆ 50 ಜನ ರೆಡಿ ಆಗೋಗಿರ್ತಾರೆ. ಆ ತರ ನಾವು ಆರಾಮಾಗಿ ಏನಿಲ್ಲ ಅಂದ್ರೂ ಒಂದು ವರ್ಷದಲ್ಲಿ 60 ರಿಂದ 80 ಜನಕ್ಕೆ ವಿ ಆನರ್ ವಿತೌಟ್ ಆಸ್ಕಿಂಗ್ ಮನಿ. ನಮ್ಮ ಶಕ್ತಿ, ನಮ್ ಕೈಲಿ ಆದಷ್ಟು ಯಾರಿಗೂ ಏನು ಕಮ್ಮಿ ಇರಲ್ಲ, ಕೊಡ್ತೀವಿ. ಒಂದ್ ಹಾರ ಹಾಕ್ತಿವಿ, ಒಂದು ಶಾಲ್ ಹೊಗಿಸ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ನಮ್ಮ ಅಡಿಗೆ ಅರಮನೆ ಕಡೆಯಿಂದ ಒಂದು ಮೊಮೆಂಟೋ ಕೊಡ್ತೀವಿ. ಅದ್ರ ಜೊತೆಗೆ ಎಷ್ಟು ಜನ ಸ್ಪಾನ್ಸರ್ಸ್ ಬರ್ತಾರೆ ಅಂದ್ರೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಶ್ರಮ ಆತರ ಇರೋದ್ರಿಂದ ನೋಡ್ತಾ ಇದಾರೆ ಎಲ್ಲರೂ. ನೀವ್ ಇವತ್ ಕೇಳ್ಬೋದು ದುಡ್ಡು, ಇವತ್ ಕೇಳಿ ಚೆನ್ನಾಗ್ ಮಾಡ್ಬಿಡ್ತೀರಾ, ನೆಕ್ಸ್ಟ್ ಇಯರ್ ಮತ್ತೆ ಕೇಳಕ್ ಆಗೋದಿಲ್ಲ. ಅದೇ ನಾವ್ ಈ ತರ ಮಾಡ್ಕೊಂಡ್ ಹೋಗ್ತಾ ಇದ್ರೆ ಯಾವತ್ತೂ ಪ್ರಾಬ್ಲಮ್ ಆಗೋದಿಲ್ಲ. ಆ ದೇವ್ರ ದಯ ಚೆನ್ನಾಗ್ ನಡ್ಕೊಂಡ್ ಹೋಗ್ತಾ ಇದೆ. ಮುಂದಕ್ಕೂ ಹಿಂಗೆ ನಡ್ಸ್ಕೊಂಡ್ ಹೋಗ್ಬೇಕು. ಆ ದೇವ್ರ ಆ ಶಕ್ತಿ ಕೊಡ್ಬೇಕು. ಆಮೇಲೆ ನಮ್ಮ ಅಡ್ಮಿನ್ಸ್ ಬಗ್ಗೆ ಹೇಳ್ಬೇಕು ನಾನು ಒಂದ್ ಮಾತು. ಏನನ್ನ ಹೇಳಿ, ಹಿಂದೆ ಬೈಕೋತಾರೋ ತೆಗಳ್ಕೋತಾರೋ, ಒಟ್ನಲ್ಲಿ ನಾನ್ ಹೇಳಿದಕ್ಕೆ ಯಾರು ಮೀರಲ್ಲ. ಪಾಪ ಏನ್ ಹೇಳಿದ್ರು 5-10 ನಿಮಿಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಇವಾಗ ವಿತ್ ದಿವ್ಯಾ ಏನ್ ಸರ್ಟಿಫಿಕೇಟ್ಸ್ ಕೇಳಿದ್ರು ಮಾಡ್ಕೊಡ್ತಾಳೆ. ಆಮೇಲೆ ಇವಾಗ ಇವಳು ಸಮ್ಮಿಲನ ಬಂತು ಅಂದ್ರೆ ಟ್ರೋಫೀಸ್ ಮಾಡೋದಾಗ್ಲಿ, ಸರ್ಟಿಫಿಕೇಟ್ಸ್ ಪ್ರಿಂಟಿಂಗ್ ಆಗ್ಲಿ, ಆಮೇಲೆ ಏನನ್ನ ನಮ್ ಕಷ್ಟ ಒಂದು ಇದು ಸಜೆಷನ್ ಬೇಕು ಅಂದ್ರೆ ಟಕ್ ಅಂತ ಬರ್ತಾಳೆ. ಈಗ ವೈಷ್ಣವಿ ಆಗ್ಲಿ ಬುಕಿಂಗ್ಸ್ ಮಾಡೋದಾಗ್ಲಿ, ಏನನ್ನ ತಗೊಂಡ್ಬರ್ಬೇಕಂದ್ರೆ ಆತರ. ಸುಮಾಕ ಅಂತೂ ಏನ್ ಮಾಡಿಲ್ಲ ಅಂದ್ರು ನಾವ್ ಏನ್ ಹೇಳಿದ್ರು ಅವ್ರ ಬಾಯಲ್ಲಿ ಇಲ್ಲ ಅಂತ ಹೇಳಲ್ಲ. ಆಗಿದ್ರು ಕೂಡ ಸುಮಾಕ ರಾಘವಣ್ಣ ಇಬ್ರು ಫೌಂಡರ್ ಇದ್ರು ಕೂಡ ನಮ್ಗೊಂದು ಲಿಬರ್ಟಿ ಕೊಟ್ಟಿದ್ದಾರೆ, ನೀವು ಮಾಡಿ ಮಾಡ್ತೀರಾ, ಅದಾಗುತ್ತೋ ಇಲ್ವೋ ಅವ್ರ ಬಾಯಲ್ಲಿ ಇದುವರೆಗೂ ಬೇಡ ಮಾಡ್ರೆ ನೋಡೋಣ ಇದು ತಗೊಂಡು
ಹೋಳ್ನ ತಗೊಂಡು ಅವ್ರು ಯಾವತ್ತೂ ನಾನೇ ಫೌಂಡರ್, ನಂದೇ ಪೇಜು, ನಾನು ಹೇಳ್ದಂಗ್ ಅವ್ರೊಂಥರ ಅದೇನಾಗುತ್ತೆ ನಮ್ಗ ಆ ಭಯ, ಅದು ಕೇಳಿದ ತಕ್ಷಣ ಸುಮ್ಮಾಕಂಗೆ ಅಯ್ಯೋ ಅನ್ಬಿಟ್ರೆ ನಮ್ಗ ಆ ಭಯ ಬಂದ್ಬಿಡುತ್ತೆ. ಕೇಳ್ತಾ ಇದ್ದಂಗ್ಲೆ ಅದಾಗುತ್ತೋ ಇಲ್ವೋ ದಟ್ ಸೆಕೆಂಡ್ ಮಾಡೋಣ ಮಾಡ್ರಿ ಅಂತಾರ, ಅದ್ ನಮ್ಗೊಂಥರ 100 ಆನೆ ಬಲ ಬರುತ್ತೆ. ಇನ್ನು ರಾಘವೇಂದ್ರ ಅಣ್ಣ ಅಂತೂ ಅವರು ಇದ್ದಿದ್ದು ಏನು ಹೇಳಲ್ಲ, ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಸೈ, ನೀವ್ ಹೆಂಗ್ ಹೇಳಿದ್ರೆ ಹಂಗ್ ಸೈ ಅಂತಾರೆ. ಇನ್ನು ನಮ್ ನವೀನ್ ಸರ್ ಅಂತೂ ತುಂಬಾ ಸಪೋರ್ಟಿವ್, ಅವರು ಆಮೇಲೆ ಇವ್ರು ಒಂಥರ ಪಿಲ್ಲರ್ಸ್ ತರ ನಮ್ಗೆ. ಯಾಕೆಂದ್ರೆ ಇನ್ನೊಂದ್ ಏನ್ ಗೊತ್ತಾ, ನಮ್ ಅಡ್ಮಿನ್ಸ್ ನಲ್ಲಿ ಹೆಣ್ಮಕ್ಳೇ ಇರೋದು, ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಸಿರಿ ಇದು ಓಪನ್ ಆಗಿ ಹೇಳ್ತಾ ಇದೀವಿ. ನಾಳೆ ದಿನ ಏನಾದ್ರು ಮಾತ್ ಬಂದಾಗ ಅವ್ರು ಪಿಲ್ಲರ್ ಆಗಿ ನಿಲ್ತಾರೆ ನಮ್ಗೆ. ಒಬ್ರು ಗಂಡಸ್ ದಿಕ್ಕಿದ್ದಾರೆ ನಮ್ಗೆ, ಅಣ್ಣನ್ ತರ. ಅದು ತುಂಬಾ ಸಪೋರ್ಟ್ ಅದು. ಯಾಕೆಂದ್ರೆ ಎಷ್ಟೇ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರು ಕೆಲವು ವಿಷಯದಲ್ಲಿ ಡೌನ್ ಆಗೋಗ್ತೀವಿ, ಸೆನ್ಸಿಟಿವ್ ಆಗೋಗ್ತೀವಿ. ಆವಾಗ ನಾವಾಗ ಹಿಂಗ್ ಇಳಿಯಂಗಿಲ್ಲ, ಬಂದ್ ಹಿಂಗ್ ಎತ್ ಕೂರಿಸ್ತಾರೆ. ಅದು ಯಾರು ಮಾಡಕ್ ಆಗೋದಿಲ್ಲ. ಮಾಡ್ ತೋರ್ಸಿದ್ದಾರೆ, ಮಾಡ್ತಾ ಇದಾರೆ, ಹಿಂದೇನೆ ಇರ್ಬೋದು, ಆದ್ರೆ ಅವ್ರಷ್ಟು ಮಾಡ್ತಾರೆ ನಮ್ಗೆ ಸಪೋರ್ಟ್. ಹಂಗಾಗಿ ಹೆಂಗೋ ನಡ್ಸ್ಕೊಂಡ್ ಬರ್ತಾ ಇದೀವಿ. ಹೆಂಗೋ ಅಲ್ಲ, ಚೆನ್ನಾಗಿ ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಗಿಂತ ಏನಾದ್ರು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ. ಮಾತಾಡ್ತೀವಿ ಒಂದೊಂದ್ಸರಿ ಬರುತ್ತೆ ಹೋಗುತ್ತೆ, ಬಟ್ ಯಾರು ಒಂದು ಲೆವೆಲ್ಗೆ ಹೋಗಲ್ಲ, ಒಬ್ರಿಗೋಗಿ ಬಿಟ್ಕೊಡಲ್ಲ, ಈಸಿಯಾಗಿ ನಡ್ಸ್ಕೊಂಡು ಅವ್ರು ಗೈಡ್ ಮಾಡ್ತಾರೆ. ಈಗ ನಮ್ಗೆ ಎಲ್ಲೆಲ್ಲೋ ಇರ್ತೀವಿ, ಒಬ್ಬೊಬ್ರು ಎಲ್ಲೆಲ್ಲೋ ಇರ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬಟ್ ಅವ್ರು ಹೆಂಗೆ ಅಂದ್ರೆ ಇಂಥದ್ ಮಾಡಿದ್ರೆ ಹೀಗೆ ಆಗತ್ತೆ, ಹೀಗ್ ಮಾಡ್ರಿ, ಹೀಗ್ ಮಾಡಿ, ನೀನ್ ಇದ್ ಮಾಡು, ನೀನ್ ಇದ್ ಮಾಡು ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಅಯ್ಯೋ ಅಕ್ಕ ಹೇಳ್ತಾ ಇದಾರೆ ಅನ್ಸುತ್ತೆ. ಬಟ್ ಕೆಲಸ ಎಲ್ಲ ಆದ್ಮೇಲೆ ಅದ್ ಹೇಳಿದ್ಕೆ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆತರ ನಾನೆಷ್ಟು ಬಿಸಿ ಎಷ್ಟೇ ಇದ್ರೂನು ಫಸ್ಟ್ ಪ್ರಿಫರೆನ್ಸ್ ಅಡಿಗೆ ಅರಮನೆಗೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ, ಎಲ್ಲ ಆಕ್ಟಿವಿಟಿಯಲ್ಲೂ ರೂಪರವಿ ಅವರು ಈ ತರ ಕಾಂಪಿಟೇಷನ್ ಇರುತ್ತೆ, ಈ ತರ ಥೀಮ್ ಇರುತ್ತೆ, ಎಲ್ಲರೂ ಭಾಗವಹಿಸಿ, ಎಲ್ಲರೂ ವಿಶ್ ಮಾಡಿ ಅಂತ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ, ಎಲ್ಲರಿಗೂ ಒಂಥರ ಎಂಕರೇಜ್ ಮಾಡ್ತಾ ಎಲ್ಲರನ್ನು ಇಷ್ಟು ಮುಂದೆ ತಂದಿದ್ದಾರೆ ಅಡಿಗೆ ಅರಮನೆ ಅಂತ ಹೇಳ್ಬೋದು. ರೂಪರವಿ ಅವರೇ, ಒಂದು ಪರ್ಸನಲ್ ಪ್ರಶ್ನೆ, ನೀವು ಕಾಲಿಗೆ ಚಕ್ರ ಕಟ್ಕೊಂಡಿದ್ದೀರಾ ಏನು? ಆಕ್ಚುಲಿ ಕಾಲಿಗೆ ಚಕ್ರ ಬಂದ್ಬಿಟ್ಟಿದೆ ಈಗ ಒಂದ್ 5 ವರ್ಷದಿಂದ, ವಾಸ್ತು ಪ್ರಕಾರನೋ ಏನೋ. ಏನಾಗಿದೆ ಅಂದ್ರೆ ಆಡ್ ಆನ್ ಆಗ್ತಾನೆ ಇದೆ ವರ್ಷಕ್ಕೆ. ಬಟ್ ಯಾವ್ದು ಬಿಡೋ ಅಂತ ಪರಿಸ್ಥಿತಿ ಇಲ್ಲ. ಆ ದೇವ್ರ ಶಕ್ತಿ ಕೊಟ್ಟಿರೋ ತನಕ ಎಲ್ಲಾ ನಿಭಾಯಿಸೋಣ ಅಂತ ಅದೇ ಎಲ್ಲಾ ಕೈಗಳಿಂದ ಎಲ್ಲಾನು ಹಿಡಿದಿಟ್ಕೊಂಡಿದೀನಿ. ಯಾವ್ದು ಬಿಡಕ್ ಆಗ್ತಾ ಇಲ್ಲ. ಹ್ಯೂಮನ್ ಪವರ್ ಅಂದ್ರೆ ಹೀಗೆ ಅಂತ ಒಂದು ಉದಾಹರಣೆ ಆಗಿದ್ದಾರೆ ನಮಗೆ. ಎಕ್ಸಾಕ್ಟ್ಲಿ. ನೀವು ಅಡಿಗೆ ಅರಮನೆಗೆ ಹೇಗೆ ಸೇರಿದ್ರಿ? ನಾನು ಆಕ್ಚುಲಿ ನನ್ ಫಸ್ಟ್ ಫುಡ್ ಗ್ರೂಪ್ ಬಂದು ಬ್ಯಾಂಗ್ಳೂರ್ ಫುಡೀಸ್ ಕ್ಲಬ್ ಅಂತ, ಅದ್ರಲ್ಲಿ ಹಾಕ್ತಾ ಇದೆ 1-2 ತಿಂಗಳಾಗಿ. ಅದು ಸೇಮ್ ಫೇಸ್ಬುಕ್ ಫುಡ್ ಗ್ರೂಪ್, ಬಟ್ ಅಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ, ಅಲ್ಲಿ ಹಾಕ್ತಾ ಇದ್ದೆ. ಬಟ್ ಯಾರು ನನ್ಗೆ ನನ್ ಕಸಿನೇ ಅನ್ಸುತ್ತೆ, ಅವ್ರ ಲಕ್ಷ್ಮಿ ಅಂತ, ಅವ್ರು ಇಲ್ಲಿ ಜಾಯಿನ್ ಮಾಡಿದ್ರು. ನನಗದ್ ಬಂತು ರಿಕ್ವೆಸ್ಟ್, ಏನೋ ಇದೊಂದು ನೋಡಿದ್ರೆ ಬರೀ ಫೋಟೋಸ್ ಬರ್ತಾ ಇತ್ತು, ಲೈಕ್ಸ್ 1000, 500, 400, ಯಾವ್ದೋ ಇದು ಚೆನ್ನಾಗಿದೆಯಲ್ಲಪ್ಪ ಅಂತ ಫಸ್ಟ್ ಒಂದ್ ಜಾಮೂನ್ ಹಾಕಿದ್ದೆ. ಮಟ್ಟದಲ್ಲಿ ಇವರ ರೆಸಿಪಿಗಳು ಇಡ್ತಿದ್ವು ಆ ದಿನಗಳಲ್ಲಿ. ಜಾಮೂನ್ ಹಾಕಿದ್ದೆ 500 ಲೈಕ್ಸ್ ಬಂದ್ಬಿಡಾಗ. ಆ ಜಾಮೂನ್ ಬಗ್ಗೆ ನಾನು ಹೇಳ್ಬೇಕು ಇವತ್ತು. ಮ್ಯಾಂಗೋ ಜಾಮೂನ್, ಲಾವಾ ಮ್ಯಾಂಗೋ ಜಾಮೂನ್ ಹೇಗೆ ಇನ್ವೆನ್ಷನ್ ಆಯ್ತು ಅಂದ್ರೆ ಅದು ರೂಪರವಿ ಅವರಿಂದಾನೆ ಅಂತ ಹೇಳ್ಬೋದು. ಜಗತ್ನಲ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ ಆ ತರ. ಮಾವಿನ ಹಣ್ಣು ಪಲ್ಪ್ ಇಂದ ಜಾಮೂನ್, ಅದರೊಳಗೆ ವೆನಿಲಾ ಐಸ್ ಕ್ರೀಮ್ ಫಿಲ್ಲಿಂಗ್ ಕೊಟ್ಟು ಈ ತರ ಜಾಮೂನ್ ಮಾಡಬಹುದಂತ ತೋರಿಸ್ಕೊಟ್ಟವರು ನಮ್ಮ ರೂಪರವಿ. ಅವಾಗ ಆ ತರ ಇತ್ತು ನಮ್ಗೆ ಅಡಿಗೆ ಅರಮನೆಯಿಂದ ಇನ್ಸ್ಪಿರೇಷನ್. ಇವತ್ತು ಇದಾಯ್ತಾ, ನಾಳೆ ಏನ್ ಮಾಡೋಣ, ಹಿಂಗ್ ಮಾಡೋಣ, ಏನ್ ಹಾಕು ಪ್ರೈಸ್, ಆ ಪ್ರೈಸ್ ತಗೊಳ್ಳೋ ಟೈಮ್ಗೆ ಏನ್ ಪ್ರೈಸ್ ಸಾಕು ಅಂತ ಅಡ್ಮಿನ್ ಮಾಡಿಟ್ಬಿಟ್ರು. ಅಲ್ಲಿಂದ ಪ್ರೈಸ್ ಗಳು ಬರೋದೇ. ಯಾಕಂದ್ರೆ ನಿಮ್ಗೆ ಇಡೀ ಮನೆ ಅವಾಗ ಇವ್ರು ಅಡ್ಮಿನ್ ಆಗಕ್ ಮುಂಚೆ ನಾನ್ ಅಡ್ಮಿನ್ ಆಗಿದ್ದೆ. ಎಲ್ಲಾ ಸರ್ಟಿಫಿಕೇಟ್, ಎಲ್ಲಾ ಪ್ರೈಸ್ ಎಲ್ಲ ಕೊಟ್ಟಾಯ್ತು. ಮಾವಿನಕಾಯಿ ರಾಣಿನೂ ಮಾಡಾಯ್ತು, ಇದೇನೋ ಕೊಡಕ್ ಇರ್ಲಿಲ್ಲ. ಆಯ್ತಮ್ಮ ಇನ್ ಸಾಕ್, ನೀನ್ ಹಾಕೋದ್ ನಿಲ್ಸು, ಎತ್ಕೊಂಡು ಕೂರ್ಸ್ಬಿಡ್ತೀವಿ ಅಡ್ಮಿನ್ ಅಲ್ಲಿ ಕೂರ್ಸ್ಬಿಟ್ವಿ. ಈಗ ನೀವು ಇಡೀ ಕರ್ನಾಟಕಕ್ಕೆ ಅಥವಾ ಕರ್ನಾಟಕದಿಂದ ಆಚೆಗೂ ತುಂಬಾ ಜನಪ್ರಿಯರು ಅಂತ. ಅಡುಗೆ ಅರಮನೆಯಿಂದ ನಿಮ್ಗೆ ಏನು, ಅಡುಗೆ ಅರಮನೆ ನಿಮ್ಗೆ ಏನ್ ಕೊಡ್ತು ನಿಮ್ಮ ಜೀವನದಲ್ಲಿ? ನನಗೆ ಅಡುಗೆ ಅರಮನೆಯಲ್ಲಿ ತುಂಬಾ ಹೆಸರು ಕೊಟ್ಟಿದೆ, ಮರ್ಯಾದೆ ಕೊಟ್ಟಿದೆ, ನನಗೆ ಐಡಿಯಾಸ್ ಕೊಟ್ಟಿದೆ, ಜನ ಕೊಟ್ಟಿದೆ, ನನ್ಗೆ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಏನಿಲ್ಲ, ಅಡುಗೆ ಅರಮನೆಯಿಂದ ನನಗೆ ತುಂಬಾ ಸಿಕ್ಕಿದೆ. ಆ ಋಣ ಯಾವತ್ತೂ ಮರೆಯಕ್ಕಾಗಲ್ಲ. ಆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬಿಡ್ದಿರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದ್ರೆ ಅದರಿಂದ ನಮ್ಗೆ ಅಷ್ಟು ನೇಮ್, ಫೇಮ್, ಮರ್ಯಾದೆ, ಫ್ರೆಂಡ್ಸ್ ತುಂಬಾ ಸಿಕ್ಕಿದೆ. ಅದು ಬಿಡಕ್ ಆಗೋದಿಲ್ಲ. ಅಡುಗೆ ಅರಮನೆ
ಫಸ್ಟ್ ಪ್ರಿಫರೆನ್ಸ್. ಅದಾದ್ಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ 1-2 ವರ್ಷದಿಂದ ಹಾಕ್ತಾ ಇದೀನಿ, ಅಲ್ಲೂ ತುಂಬಾ ಹೆಸರು ಸಿಕ್ಕಿದೆ. ಬಟ್ ಯಾರ್ ಕೇಳಿದ್ರು ಫಸ್ಟ್ ನನ್ ಬಾಯಲ್ಲಿ ಬರೋದೆ ಅಡಿಗೆ ಅರಮನೆ. ನೀವು ಈಗ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದೀರಾ, ಮತ್ತೆ ಈಗ ಸುಮಾರು ಒಂದು 4-5 ವರ್ಷ ಆಗಿರ್ಬೋದಾ ಬೊಂಬಾಟ್ ಭೋಜನಕ್ಕೂ ನಿಮ್ಗೂ? ಇಲ್ಲ, ನನಗೆ ಅಡಿಗೆದು ಸುಮಾರು 12-15 ವರ್ಷದ ನಂಟು. ನಾನು ಸುಮಾರು 50+ ಅವಾಗ್ಲೂ ನೀವು ಟಿವಿ ಕಾರ್ಯಕ್ರಮಕ್ಕೆ ಬರ್ತಿದ್ದೆ. ಬೊಂಬಾಟ್ ಭೋಜನಲ್ಲಿ ಫೇಮಸ್ ಆಗಿರೋದು ಈಗ 1-3-4 ವರ್ಷದಿಂದ ಎಲ್ಲಾ ಸೀಸನ್ ನಲ್ಲೂ ಬರ್ತಾ ಇರ್ತೀನಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ? ಬೊಂಬಾಟ ಭೋಜನದಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಿಹಿಕೈ ಚಂದ್ರು ಸರ್ ಇಸ್ ಸೋ ಡಿಸಿಪ್ಲಿನ್ಡ್, ಅಂದ್ರೆ ನಮಗ್ ಕಷ್ಟನೂ ಅನ್ಸಲ್ಲ. ಹೋಗ್ತಾ ಇದ್ದಂಗೆ ರೆಡಿ ಮಾಡಿ ಇಟ್ಟಿರ್ತಾರೆ, ಲವಲವಿಕೆಯಿಂದ ನಗ್ನಕ್ಕೊಂಡ್ ಮಾತಾಡ್ತಾರೆ. ನಮ್ಗೆ ಆ ಟೆನ್ಷನ್ ಇರೋದಿಲ್ಲ, ಆಮೇಲೆ ಆ ಪ್ರೆಷರ್ ಅನ್ಸೋದಿಲ್ಲ. ಅಷ್ಟ್ ಚೆನ್ನಾಗಿ ನಗ್ನಕ್ಕೊಂಡ್ ಮಾತಾಡ್ಕೊಂಡ್ ಮಾಡ್ಸೋದ್ರಿಂದ ನಿಮ್ಗೆ 2 ಅಡಿಗೆ ಮಾಡಿ ತೋರ್ಸ್ ಬರೋದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ, ಹೋಮ್ಲಿ ಫೀಲ್ ಇರುತ್ತೆ. ಯಾರಿಗೂ ಒಂಥರ ಒಳಗಿಂದ ಭಯ ಅನ್ನೋದಿರಲ್ಲ, ಫ್ರೆಂಡ್ ಆಗಿ ಮಾತಾಡ್ಸ್ಕೊಂಡು ಬೇಜಾರೇ ಆಗೋದಿಲ್ಲ. ಅವ್ರ ಜೊತೆ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಈ ಕ್ಯಾಮ್ರಾ ಫಿಯರ್ ಅನ್ನೋದಿತ್ತ ಮುಂಚೆ? ನನ್ಗೆ ಯಾವತ್ತೂ ಇಲ್ಲ. ಹಾಗಾದ್ರೆ ಪರವಾಗಿಲ್ಲ. ನನ್ಗೆ ಯಾವತ್ತೂ ಇಲ್ಲ. ನನಗ್ ಜ್ಞಾಪಕ ಇದ್ದಂಗೆ ಫಸ್ಟ್ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮೂರಲ್ಲಿ ಒಂದು ಇಂಟರ್ ಸ್ಟೇಟ್ ಲೆವೆಲ್ ಒಂದು ಕಾಂಪಿಟೇಷನ್ ಮಾಡಿದ್ರು. ಸುಳ್ಳಿನ ರಾಣಿನ ಅದೇನಂತಾನು ಮರ್ತೋಗಿದ್ದೀನಿ. ಅಷ್ಟೊಂದು ಸುಳ್ಳು ಹೇಳ್ತಾ ಅಲ್ಲ, ಫಸ್ಟ್ ನನ್ ಕಾಂಟೆಸ್ಟ್ ಸುಳ್ಳಂತಲ್ಲ, ಯಾರ್ ಚೆನ್ನಾಗ್ ಸುಳ್ಳು ಹೇಳಿದ್ರೆ ಅವ್ರಿಗೆ ಬಹುಮಾನ ಅಂತ. ನಾನಿನ್ನು ಮಲ್ಕೊಂಡಿದ್ದೆ, ನನ್ ಕಸಿನ್ ಬಂದ್ ಇದೇನೋ ಕಾಂಪಿಟೇಷನ್ ಬಾರ್ ಅಂದ್ರೆ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ದಿರೋ ಹೋಗ್ಬಿಟ್ಟಿದೀನಿ. ನೋಡಿದ್ರೆ ಅದೇನೋ ಸುಳ್ಳು ಹೇಳ್ದೆ ಮಾಲಾಶ್ರೀ ಬಗ್ಗೆ. ನೋಡಿದ್ರೆ ನನ್ಗೇನೆ ಇದು ಬಂದ್ಬಿಡ್ತು, ಅವಾರ್ಡ್ ಬಂದು ಸ್ಲಾಶ್ ಆಗಿ ಕ್ರೌನ್ ಹಾಕಿ ಸುಳ್ಳಿನ ರಾಣಿ ಅಂತ ಬಂದ್ಬಿಡ್ತು. ಅದು ನನ್ ಫಸ್ಟ್ ಕಾಂಟೆಸ್ಟ್. ಆತರ ನಂಗೆ ಸ್ಟೇಜ್ ಫಿಯರ್ ಅನ್ನೋದೇ ಇಲ್ಲ, ಆತರ ಏನ್ ಅನ್ಸುತ್ತೆ. ಹಾಗೇನೆ ಇರ್ಬೇಕು. ಮತ್ತೆ ನೀವು ಈಗ ಎಲ್ಲ ಕಡೆ ಸೆಲೆಬ್ರಿಟಿ, ನಿಮ್ಮನ್ನ ಜನ ನೋಡೋ ರೀತಿ ಹೇಗಿರುತ್ತೆ ನೀವು ಹೋದಾಗೆಲ್ಲ? ತುಂಬಾ ಚೆನ್ನಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನನ್ಗೊಂದೊಂದ್ಸರಿ ಅಳು ಬಂದಂಗಾಗುತ್ತೆ. ಅದೊಂಥರ ಆನಂದ ಬಾಷ್ಪ ಅಂತಾನೆ ಅನ್ಬೋದು. ಎಲ್ಲೋದ್ರು ಮಿನಿಮಮ್ 3-2 ಜನ ಗುರ್ತಿಸಿ ನಿಮ್ ಜೊತೆ ಫೋಟೋ ತಗೊಳ್ಬೋದಾ ಅಂತಾರೆ. ಅದ್ ನಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ಇದ್ ಯಾಕೆ ಇವ್ರು ನನ್ನ ಒಂಥರ ಬೇರೆ ಇದ್ರಲ್ಲಿ ನೋಡ್ತಾ ಇದಾರೆ, ನಾನು ಅವ್ರ ತರನೇ ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ ಅಂತ ಅನ್ಸುತ್ತೆ. ಬಟ್ ಒಂದು ಅಡಿಗೆಯಿಂದ ಇಷ್ಟು ಹೆಸರು ನಾವು ಗಳಿಸ್ತೀವಿ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ, ಓ ಇವಳ ಅಡಿಗೆ ಏನ್ ಫೋಟೋ ತೆಗ್ದು ಹಾಕ್ತಾಳೆ, 3 ಹೊತ್ತು ಫೋಟೋ ತೆಗಿತಾ ಇರ್ತಾಳೆ ಅಂತ. ಅವ್ರಿಗೆಲ್ಲ ಇವತ್ತು ಅಡಿಗೆಯಿಂದ ಒಬ್ಬನೊಂದು ಮನುಷ್ಯ ಯಾವ ತರ ರೀತಿ, ಯಾವ ಸ್ಟೇಜ್ಗೆ ರೀಚ್ ಆಗ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟೆ ಅನ್ನೋ ಹೆಮ್ಮೆ ಇದೆ ನನಗೆ. ಸಾಮಾನ್ಯವಾಗಿ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಒಂದು ಗೃಹಿಣಿ ಆದವಳು ಅಥವಾ ವರ್ಕಿಂಗ್ ವಿಮೆನ್ ಆದವರು ಈ ತರ ಹೊಸ ಇನ್ವೆನ್ಷನ್ ಅಂದ್ರೆ ರೆಸಿಪಿಯಲ್ಲೇ ಇದ್ ಹಾಕಿ ಇದ್ ಮಾಡ್ಬೋದು ಅಂತ ಹೊಸದೇನಾದ್ರು ರೆಸಿಪಿ ಹುಟ್ಕೊಳತ್ತಲ್ವಾ, ಅದನ್ನ ನಾವು ಫೋಟೋ ತೆಗೆದು ಈ ತರ ಗ್ರೂಪ್ ನಲ್ಲೆಲ್ಲ ಹಾಕಿ ಅದಕ್ಕೆ ಮನೆಯವ್ರು ಏನ್ ರೆಸ್ಪಾನ್ಸ್ ಮಾಡ್ಬೋದು ಅಂತ? ಮನೆಯಲ್ಲಿ ಫಸ್ಟ್ ಅದೇ ರೇಗಿಸ್ತಾ ಇದ್ರು, ಯಪ್ಪ 3 ಹೊತ್ತು ಇದೆ ಇವಳು ಫೋಟೋ. ಸಾಮಾನ್ಯವಾಗಿ ನನಗೆ ಫಸ್ಟ್ ನಮ್ಗೆ ಅದ್ ಫ್ಲಾಶ್ ಆಗ್ತಾ ಇರ್ಲಿಲ್ಲ. ನಮ್ ಯಜಮಾನ್ರಿಗೆ ಮಾಡ್ಕೊಟ್ಟಾಗ್ಲೇ ಫೋಟೋ ತೆಗ್ದು ಕೊಡ್ತಾ ತಣ್ಣಗಾಗೋಗೋದು. ಲೇ ನೀನ್ ಮಾಡೋದು ಸಾಕು ನಂಗೆ ತಣ್ಣ. ಆಮೇಲೆ ನಮ್ಗೆ ಅದ್ ಫ್ಲಾಶ್ ಆಗಿ ಯಾಕೆ ಅವ್ರಿಗೆ ಇದ್ ಮಾಡಕ್, ನಾವ್ ತಿನ್ನೋದ್ನೇ ತಕ್ಕೊಂಡ್ರೆ ಆಯ್ತು ಅಂತ. ಯಾಕೆಂದ್ರೆ ಅದ್ ಫೋಟೋ ತೆಗಿಯಕ್ ಮುಂಚೆ ಅಡಿಗೆ ಅವರು ಹೇಳ್ತಾ ಇದ್ದವ್ರು. ಇವತ್ತು ಅವ್ರು ಕೂಡ ನಮ್ಮ ಯಜಮಾನ್ರ ಸಪೋರ್ಟ್ ಇದೆ, ಎಷ್ಟು ನನ್ನ ಎನ್ಕರೇಜ್ ಮಾಡ್ತಾರೆ ಅಂದ್ರೆ ಆವಾಗ ಅವ್ರು ಮಾತಾಡ್ತಾ ಇದ್ದಿದ್ದಕ್ಕೂ ಇವಾಗ ಸಪೋರ್ಟ್. ಯಾಕೆಂದ್ರೆ ನಾನ್ ಹಂಗ್ ಹೇಳ್ತಾ ಇದ್ ನನ್ನ ಹೆಂಡತಿ ಇವತ್ತು ಎಷ್ಟು ಒಳ್ಳೆ ಹೆಸರು ಮಾಡಿದಾಳೆ ಅಂದಾಗ ಅವ್ರಿಗೂ ಅದು ಗೊತ್ತಾಗ್ತಾ ಇದೆ. ಒಂದ್ ಸ್ಟೆಪ್ ಬೈ ಸ್ಟೆಪ್ ಏರ್ಕೊಂಡು ಹೋಗ್ತಾ ಇದೆ. ಇವತ್ತು ಯಾಕೆ ನಿಲ್ಲಿಸ್ತೀಯಾ, ಮಾಡು ಅನ್ನೋ ಸ್ಟೇಜ್ ಬಂದಿದೆ. ಅಷ್ಟು ಒಳ್ಳೆ ಹೆಸರು ತಗೊಂಡಿದೀವಿ ಇವಾಗ. ಒಂದು ಹೆಣ್ಮಗಳಿಗೆ ಇದಕ್ಕಿಂತ ಬೇಕು. ಮನೆಯವ್ರ ಸಪೋರ್ಟ್ ಒಂದ್ ಇದ್ಬಿಟ್ರೆ ವುಮೆನ್ ಕ್ಯಾನ್ ರೀಚ್ ಎನಿ ಲೆವೆಲ್ ಅಷ್ಟೇ. ಎಸ್ಪೆಷಲಿ ಅವರ ಫ್ಯಾಮಿಲಿ ಅಂಡ್ ಹಸ್ಬೆಂಡ್. ಮನೆಯಲ್ಲಿ ಯಾವಾಗ ಸಪೋರ್ಟ್ ಹಸ್ಬೆಂಡ್, ಮೇನ್ ಆಗಿ ಹಸ್ಬೆಂಡ್. ಅದಂತೂ ಪ್ರೌಡ್ ಆಗಿ ಹೇಳ್ಕೊಡ್ತೀನಿ. ಇವಾಗ ನಿನ್ ಎಷ್ಟು ಆಸೆ ಇರುತ್ತೆ, ಇವಾಗ ನಾನ್ ಕರ್ಕೊಂಡ್ ಹೋಗಲ್ಲ, ನಾನ್ ಮಾಡಲ್ಲ ಅನ್ಬಿಟ್ರೆ ನಿನ್ ಆಸೆ ಎಲ್ಲ ಹೋಯ್ತು, ಚೂರ್ ಆಗೋಗುತ್ತೆ. ಅದೇ ಇವಾಗ ನೀನ್ ಮಾಡು, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂದಾಗ ಎಷ್ಟು ಇದಾಗತ್ತೆ. ಹಂಗಾಗಿ ನಮ್ದೊಂದೇ ಅಲ್ಲ, ಎವ್ರಿಥಿಂಗ್ ಕೌಂಟ್ಸ್. ಹೇಳ್ಬಿಟ್ರೆ ಆಯ್ತಲ್ಲ, ಮಾಡೋದನ್ನ ಮನೆಗೆ ಸೀಮಿತ ಇರ್ಬೇಕು ಅಂತ ಯಾಕೆ ಇದೆಲ್ಲ ಬೇಕು ಅಂದ್ಬಿಟ್ರೆ ಮುಗ್ದಾಯ್ತು. ಇದರಲ್ಲಿ ಕಮ್ಯುನಿಟಿಲಿ ಈಗ ಕರೆಕ್ಟ್. ನಾನು ಮುಂದೆ ಅದಕ್ಕೆ ಬರ್ತಾ ಇದ್ದೀನಿ. ಹರಿತಾ ಇದೆ ಅಂತ ಹೇಳ್ಬಹುದು.
ಆರ್ಯ ವೈಶ್ಯ ಸಮಾಜದಿಂದ ನಿಮ್ಗೆ ಆಗಾಗ ಸನ್ಮಾನ ಎಲ್ಲ ಆಗ್ತಾ ಇರುತ್ತೆ. ನೀವು ಆರ್ಯ ವೈಶ್ಯ ಸಮಾಜದಲ್ಲಿ ಅಂತ ಹೌದೌದು ಮೊನ್ನೆ ಅಷ್ಟೇ ಬಂದಿದೆ. ಹೇಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ? ಅದಂತೂ ನಾನು ಹೈದರಾಬಾದ್ ಹೋಗಿ ರಿಸೀವ್ ಮಾಡ್ಕೊಂಡ್ರೆ ವಿಜಯವಾಡಾಗ ಹೋಗಿದ್ದೆ. ಅದು ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಏನ್ ಗೊತ್ತಾ, ಇವಾಗ ನೀವೊಂದು ಪ್ಲಾಂಟ್ ಹಾಕಿದ್ರೆ ಎಷ್ಟು ವರ್ಷ ಆಗುತ್ತೆ ಅದು ಗ್ರೋ ಆಗಿ ಫ್ರೂಟ್ ಕೊಡಕ್ಕೆ. ಎಲ್ಲದಕ್ಕೂ ನಿಮ್ಗೆ ಪೇಷನ್ಸ್ ಬೇಕೇ ಬೇಕು. ಆ ತರ ನಾನು ಹಾಕಿರೋ ಎಫರ್ಟ್ಸ್ ಇದು 1 ವರ್ಷದಲ್ಲ 2 ವರ್ಷದಲ್ಲ 8 ವರ್ಷದ ಸತತ ಪ್ರಯತ್ನ ಇವಾಗ ಒಂದು 2 years ಇಂದ ಅದು ನನಗೆ ಫ್ರೂಟ್ಸ್ ಕೊಡ್ತಾ ಇದೆ. ಹಂಗಾಗಿ ಯಾರುನು ನಾನೊಂದು ಹೇಳದ್ ಮೆಸೇಜ್ ಅಂದ್ರೆ, ಯಾರುನು ಇವತ್ತು ಹಾಕಿದ್ರ ವ್ಯೂಸ್ ಬರ್ಲಿಲ್ಲ, ನಾಳೆ ಬರ್ಲಿಲ್ಲ ಬಿಡ್ಬೇಡಿ. ಆ ಕನ್ಸಿಸ್ಟೆನ್ಸಿ, ಟೈಮ್, ನಿಮ್ಮ ಡಿಸಿಪ್ಲಿನ್, ನಿಮ್ಮ ಎಫರ್ಟ್ಸ್, ನಿಮ್ಮ ಡೆಡಿಕೇಶನ್ ಯಾವತ್ತು ಬಿಟ್ಟಿಲ್ಲ ಅಂದ್ರೆ ಇವತ್ತಿಲ್ಲ ಅಂದ್ರೆ ನಾಳೆ ಬರುತ್ತೆ. ಇವಾಗ ನೀವು ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡು ಹಾಕ್ತಾ ಇರ್ತೀರಾ, ಯಾವತ್ತಾದ್ರೂ ಮೆಚುರಿಟಿ ಆದಾಗ ಎಷ್ಟು ಬರುತ್ತೆ, ಆ ತರ ನೀವು ಹಾಕ್ತಾ ಇರಿ, ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ ಒಂದೇ ಸರಿ. ಎಕ್ಸಾಕ್ಟ್ಲಿ ಆ ತರ ನಾನು ಹಾಕೊಂಡ್ ಬಂದಿರೋದು. ಅದೇ ತರ ನಮ್ಮ ಆರ್ಯವೈಶ್ಯ ಕಮ್ಯುನಿಟಿನಲ್ಲೂ ನನ್ನ ಗುರುತಿಸಿ ಕರೆದು ಸನ್ಮಾನ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಅದೇ ಹೇಳದ್ನಲ್ಲ, ಇವತ್ತಿಂದಲ್ಲ. ಕೆಲವ್ರಿಗೆ ಅನ್ಸ್ಬೋದು ಏನ್ ಇವಾಗ ಹಾಕಿದ್ಲು ಬಂದ್ಬಿಡ್ತು ಅಂತ. ಅದೇ ಕೆಲವ್ರಿಗೆಲ್ಲ ಒಂದು ಗುಮಾನ ಇದೆ. ಈಗ ಸತತ 2 ವರ್ಷದಿಂದ ನೀವು ಆಕ್ಟಿವ್ ಆಗಿದ್ದೀರಾ, ಏನು ಒಂದು ಹಿಂಗೆ ಎಲ್ಲ ಸೆಲೆಬ್ರಿಟಿ ಆಗಿ ಹೋಗಿ, ಅಥವಾ ಕೆಲವರೆಲ್ಲ ಅವರೇ ಸೆಲೆಕ್ಟ್ ಮಾಡ್ತಾರೆ ಈ ತರ ಸನ್ಮಾನಕ್ಕೆ ಬರ್ಬೇಕು ಅಂತ. ನಿಮ್ದು ಆತರ ಅಲ್ಲ, ಅವರೇ ಗುರ್ತಿಸಿ ಕರೆಸಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಅವರು ನಿಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಸಿಕ್ಕಿದೆ ಅಂತ ನಾವು ಹೇಳ್ತೀವಿ ಅಷ್ಟೇ. ನೋಡೋದ್ರಿಗೆ ಏನೋ 1-4 ದಿವಸ ಇನ್ಸ್ಟಾಗ್ರಾಮ್ ಅನ್ನೆಲ್ಲ ಮೆರೆದಾಡಿದ್ರು, ಜನ ಗುರ್ತಿಸಿ ಹಿಂಗೆ ಗೆಸ್ಟ್ ಅಂತ ಕರೆಸಿ ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಮಾಡ್ತಾರೆ ಅಂತ ಗುಮಾನಿ. ಅವ್ರಿಗೆಲ್ಲ ಗೊತ್ತಿರಲ್ಲ ಹಿಂದೆ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ, ಅದ್ರ ಹಿಂದೆ ನಾವ್ ಎಷ್ಟು ಮಾಡಿದೀವಿ ಅಂತ ಎಲ್ರಿಗೂ ಗೊತ್ತಿರಲ್ಲ. ನನಗೆ ಇದಾಗಿದೆ. ಇದಕ್ಕೊಂದ್ ವರ್ಷದ ಮುಂಚೆ ಹಾಕ್ದಾಗ್ಲೂ ನನಗಿನ್ನ ಹಳೆ ಬ್ಲಾಗರ್ಸ್ 8 ವರ್ಷದಿಂದ ಇದ್ರು, ಅವ್ರಿಗೆಲ್ಲ ಸನ್ಮಾನ ಆಗಿರ್ಲಿಲ್ಲ. ಬಟ್ ನನಗಾಗಿತ್ತು. ಯಾಕೆಂದ್ರೆ ಅಲ್ಲಿ ಮಾಡಿದವ್ರ ಸನ್ಮಾನ ಅವ್ರು ನನ್ನನ್ನ 8 ವರ್ಷದಿಂದ ನೋಡ್ತಾ ಇದ್ದಾರೆ. ನನ್ನ ಎಫರ್ಟ್ಸ್ ನೋಡ್ತಾ ಇರೋದ್ರಿಂದ ಬರೀ ಒಂದ್ರಿಂದ ನೋಡಿಲ್ಲ. ಅಡಿಗೆ ಅರಮನೆ ಆಗ್ಲಿ, ನನ್ ಕುಕಿಂಗ್ ಶೋ ಆಗ್ಲಿ, ನನ್ನ ಇನ್ಸ್ಟಾಗ್ರಾಮ್ ಆಗ್ಲಿ, ನಾನು ಹಾಕೋ ಅಥೆಂಟಿಕ್ ಟ್ರೆಡಿಷನಲ್ ರೆಸಿಪೀಸ್ ಆಗ್ಲಿ. ಯಾಕೆಂದ್ರೆ ನಾನು ಯಾವ್ದು ಫ್ಯೂಷನ್ ಇರಲ್ಲ. ನೀನ್ ಏನ್ ಚಟ್ನಿ ಮಾಡ್ತೀನೋ ಅದೇ ಹಾಕ್ತೀನಿ, ಏನ್ ಚಿತ್ರಾನ್ನ ಮಾಡ್ತೀನೋ ಅದೇ ಹಾಕ್ತೀನಿ ಅಲ್ವಾ. ಆತರ ಹಾಕೋದ್ರಿಂದ ಗುರ್ತಿಸಿ ಕೊಡ್ತಾ ಇದಾರೆ. ಒಂದಿನದ ಶ್ರಮ ಅಂತೂ ಅಲ್ಲ ಇವೆಲ್ಲ. ನಾನು ತುಂಬಾ ಕಷ್ಟಪಟ್ಟಿದೀನಿ. ನನ್ ಕಷ್ಟಕ್ಕೆ ಪ್ರತಿಫಲವಾಗಿ ಇವಾಗ ನನ್ಗೆ ಫ್ರೂಟ್ಸ್ ಕೊಡ್ತಾ ಇದೆ. ಸೊ ಇನ್ನೂ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಜನರೆಲ್ಲ ಇನ್ನೂ ನಿಮ್ಗೆ ಬೆಂಬಲ ಕೊಡ್ಲಿ. ನೀವು ಕೂಡ ಅವ್ರಿಗೆ ಹೆಲ್ಪ್ ಮಾಡಿ. ಹೀಗೆ ಎಲ್ಲರನ್ನು ಒಳ್ಳೆ ದಾರಿಗೆ ತಂದು ಎಲ್ಲರಿಗೂ ಹೀಗೆ ಒಳ್ಳೊಳ್ಳೆದೆಲ್ಲ ಮಾಡ್ತಾ ಇರಿ ಅಂತ ನಾವು ಹಾರೈಸ್ತೀವಿ. ಮತ್ತೆ ಇನ್ನೊಂದು ಪ್ರಶ್ನೆ, ಈಗ ನೀವು ನಾಡ್ದು ಜನವರಿ 31ಕ್ಕೆ ಅಡುಗೆ ಅರಮನೆ ದಶಮಾನೋತ್ಸವ ಸಂಭ್ರಮ ಇದೆ, 10ನೇ ವರ್ಷದ್ದು. ಆ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಪ್ರಿಪರೇಷನ್ ಅಂತೂ ಸೂಪರ್ ಆಗಿ ನಡೀತಾ ಇದೆ, ಸಕ್ಕದಾಗಿ ನಡೀತಾ ಇದೆ. ಹಬ್ಬದ ವಾತಾವರಣಕ್ಕೆ ನಾವು ವರ್ಷ ಪೂರ್ತಿ ಕಾಯ್ತಾ ಇರ್ತೀವಿ. ಅದು ಪರ್ಟಿಕ್ಯುಲರ್ಲಿ ಈ ದಿನಕ್ಕೋಸ್ಕರ 10 ವರ್ಷದ ದಿನ ಅಲ್ವಾ. ಹೌದು, ಅವತ್ತಿನ ಡೇಟ್ಗೆ 10 ವರ್ಷ. 10ನೇ ವರ್ಷ ಪ್ರೋಗ್ರಾಮ್ ಅಂದ್ರೆ ಇದೇನು ಸಾಮಾನ್ಯದ ಮಾತಲ್ಲ. ಹೌದೌದು, ಗ್ರೂಪ್ ಎಲ್ಲಿಂದ ಎಲ್ಲಿಗೆ ಬೆಳೆದಿದೆ ಅಂತ ನಿಜ. ಎಲ್ಲೋದ್ರೂ ಅಡಿಗೆ ಅರಮನೆ ಮೆಂಬರ್ಸ್ ಬಂದು ನನ್ನ ರೂಪ ನಿಮ್ಮನ್ನ ನಾವು ಫಾಲೋ ಮಾಡ್ತೀವಿ ಅಂದಾಗ ತುಂಬಾ ಖುಷಿ ಆಗುತ್ತದೆಲ್ಲ. ಅದೇ ನಾವ್ ಇವತ್ತು ನೋಡಿದ್ವಿ, ಆ ದಿವಸ ಫುಡ್ ಕಾಂಪಿಟೇಷನ್ ಅಲ್ಲಿ ವಿನ್ ಆದವರಿಗೆ ಫೈನಲ್ ರೌಂಡ್ ಸೆಲೆಕ್ಷನ್. ಈಗ ಅದಕ್ಕೆಲ್ಲ ವ್ಯವಸ್ಥೆ ವಿದ್ಯಾನವೀನ್ ಅವರು ಮತ್ತೆ ನವೀನ್ ಪುರುಷೋತ್ತಮ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಕಾಂಪಿಟೇಷನ್ ಜಾಗ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆ ಜಾಗನೂ ಸಿಗೋದು ತುಂಬಾ ಕಷ್ಟ. ಇಲ್ಲಾಂದ್ರೆ ಬರೀ ಆನ್ಲೈನ್ ಅಲ್ಲಿ ಮಾಡಿ ಮುಗಿಸ್ಬೇಕಿಲ್ಲ. ಹೋಗಿ ಒಂದ್ ಜಾಗದಲ್ಲಿ ಮಾಡಿ ಬಂದ್ರೆ ಸುಮ್ನೆ ಅವ್ರಿಗೆ ಅನ್ಸುತ್ತೆ ಬರೀ ಜಾಗ ಅಂತ. ಇಷ್ಟು ಜಾಗ ಬೆಂಗಳೂರಲ್ಲಿ ಸಿಗಕ್ಕೆ ಬರೀ ಜಾಗ ಮೆಂಬರ್ಸ್ ನ ಹುರಿದುಂಬಿಸಿ ಅವ್ರಿಗೆ ಬೇಕಾದೆಲ್ಲ ರೆಡಿ ಮಾಡ್ಕೊಟ್ಟು ತಿನ್ನಕ್ಕೂ ಕೊಟ್ಟು ಜಾಗನೂ ಕೊಟ್ಟು ಕುಂಕುಮ ಅವರ ಅಮೂಲ್ಯವಾದ ಸಮಯವನ್ನ ಹೌದು ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ನಾನು ಕೂಡ ಇವತ್ತು ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ ಅಡುಗೆ ಅರಮನೆ ಅಡ್ಮಿನ್ಸ್ ಇಂದ ಶುರು ಆಯ್ತು, ಫೌಂಡರ್ ಇಂದ ಶುರು ಆಯ್ತು ಅಂತ. ಹಾಗೇನೆ ನನ್ನ ಮೊದಲನೇ ವಿಡಿಯೋ ಇವತ್ತು ವಸ್ತ್ರಲಕ್ಷ್ಮಿ ಮತ್ತು ವಿದ್ಯಾನವೀನ್ ಅವರ ಕೇಶಾಲಂಕಾರ ಸ್ಟುಡಿಯೋ ಇಂದ ಶುರು ಆಗ್ತಿದೆ ಅಂತ ನಂಗೆ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾನೊಂದು ಕ್ವಶನ್ ಕೇಳ್ತೀನಿ. ನೀವು ಹಳೆ ಅಡ್ಗೆ ಅರಮನೆ ಮೆಂಬರ್ ಅಲ್ವಾ, ಸೊ ನಿಮಗೆ ಯಾವ ತರ ಫೀಲ್ ಆಗ್ತಾ ಇದೆ? ಅಲ್ಲಿ ಇದ್ರಿ, ಅಷ್ಟ್ ದಿನ ಅಡ್ಗೆದೆಲ್ಲ ಪೋಸ್ಟ್ ಮಾಡ್ತಾ ಇದ್ರಿ, ಸೊ ನಿಮ್ಮ ಅನುಭವ ಹೇಗಿದೆ? ನನ್ನ ಊರು ಉಡುಪಿ ಹತ್ರ ಕುಂದಾಪುರ ಅಂತ. ನಮ್ದು ಏನಿದ್ರು ಕುಚ್ಚಲಕ್ಕಿ ಅನ್ನ ಟೊಮೆಟೊ ಸಾರು ಅಷ್ಟರಲ್ಲೇ ನಾವಿರೋದು.
ದೋಸೆಗಳು ವೆರೈಟಿ ಮಾಡ್ತಾ ಇದ್ವಿ. ನೀರ್ ದೋಸೆ, ಉದ್ದಿನ ದೋಸೆ, ಇಡ್ಲಿ, ಅವಲಕ್ಕಿ ಅಷ್ಟೆಲ್ಲ ನಾವ್ ಇಟ್ಟಿದ್ದು. ನಾನು ಅಡುಗೆ ಅರಮನೆಗೆ ಬಂದ್ಮೇಲೆ ಈ ಹೊಸ ರೆಸಿಪಿ ಮಕ್ಕಳಿಗೆ ಇಷ್ಟ ಆಗಂತದ್ದು, ಅಥವಾ ಈಗ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಆದ್ರೆ ಸ್ವೀಟ್ಸ್, ತುಂಬಾ ಒಳ್ಳೊಳ್ಳೆ ರೆಸಿಪಿ, ಅಟ್ರಾಕ್ಟಿವ್ ರೆಸಿಪಿ ಎಲ್ಲ ಕಲಿಯೋಕೆ ಅವಕಾಶ ಮಾಡಿಕೊಟ್ಟಿದೆ ನಂಗೆ ಅರಮನೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಚೆಲ್ಲಾಗಿ ಒಂಥರ ಒಂದ್ ಮೆಂಬರ್ ತರ ಎಲ್ಲರಿಗೂ ಕಾಲ್ ಎಳ್ಕೊಂಡು ಅವ್ರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ಅದ್ರಲ್ಲೇ ಕಾಲ ಕಳೀತಾ ಇದೆ. ಆಮೇಲೆ ಥೀಮ್ ಎಲ್ಲ ಬರಕ್ ಶುರು ಆಯ್ತು. ಥೀಮ್ ಬಂದಾಗ ಅಲ್ಲಿದ್ ಮೆಂಬರ್ಸ್ ಎಲ್ಲ ಪ್ರೋತ್ಸಾಹ ಕೊಡಕ್ ಹೋಗಿ ನಂಗೂ ಸ್ವಲ್ಪ ಖುಷಿಯಾಗಿ ನಾನು ಒಂದು 50 ರೆಸಿಪಿನ ಪೋಸ್ಟ್ ಮಾಡಿದೀನಿ ಅಂತ ಹೇಳ್ಬೋದು. ಅದು ಚೆನ್ನಾಗೆಲ್ಲ ಕಥೆಗಳು ಬರೀತಾ ಇದ್ರಿ ಅಲ್ಲ, ಅದನ್ನ ನೋಡಕ್ಕೆ ನಮಗೆ ಖುಷಿ ಆಗ್ತಾ ಇತ್ತು. ಅದು ಮೆಂಬರ್ಸ್ ನನಗೆ ನನ್ ರೆಸಿಪಿ ನೋಡಿ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನನ್ ಪ್ಲೇಟಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಮಾಡೋ ಮೆಥಡ್ ಲಾಸ್ಟ್ ಒಂದಾಗಿದ್ರೆ ಇನ್ನೊಂದೊಂದು ಆತರ ಏನೋ ಒಂದು ಎಡಟ್ ತರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿದ್ದು ಮೆಂಬರ್ಸ್ ಅದನ್ನೆಲ್ಲ ತಲೆಗೆ ಹಾಕೊಳ್ದೆ ನಂಗೆ ಪ್ರೋತ್ಸಾಹ ಕೊಟ್ಟು ಅದೇ ಗೊತ್ತಿರೋರು ಎಕ್ಸ್ಟ್ರಾರ್ಡಿನರಿ ಎಲ್ಲ ಪ್ಲೇಟ್ ಮಾಡ್ತಾರ ಅನ್ನೋರೆಲ್ಲ ನಮ್ಮವರು ಯೋಚನೆ ಮಾಡಲ್ಲ. ರೆಸಿಪಿ ಇದೆಯಾ, ಆಮೇಲೆ ನೀವು ಬರೀತಾ ಇರೋದು ಕಂಟೆಂಟ್, ಯಾವ ತರ ಕಂಟೆಂಟ್ ಬರೀತಾ ಇರೋ ರೆಸಿಪಿ ನಮ್ಗೆ ಅಟ್ರಾಕ್ಟ್. ಅದೇ ಈ ಮೂಲಕ ನಾನು ಝೀರೋ ಆಗಿದ್ದ ನಾನು ಒಂದು ಸೆಲೆಬ್ರಿಟಿ ಫೀಲ್ ನಂಗೆ ಅಡುಗೆ ಅರಮನೆ ಕೊಟ್ಟಿದೆ. ಇವತ್ತು ನಾನು ಏನು ಅಡುಗೆ ಮಾಡಬಲ್ಲೆ ಅಂತ ಕಾನ್ಫಿಡೆನ್ಸ್ ನಂಗೆ ಅಡುಗೆ ಅರಮನೆ ಕೊಟ್ಟಿದೆ. ಮೊದ್ಲೆಲ್ಲ 1-2-3 ಜನಕ್ಕೆ ಅಡುಗೆ ಮಾಡೋ ಧೈರ್ಯ ಇತ್ತು. ಈಗ 100 ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ನಂಗೆ ಅಡುಗೆ ಅರಮನೆ. ಇಂತಿಂತ ಕ್ವಾಂಟಿಟಿಲಿ ಇಂತಿಂತ ಇಷ್ಟಿಷ್ಟು ಹಾಕಿದ್ರೆ ಮಾಡಬಹುದು. ಅಲ್ಲಿನ ಅಡ್ಮಿನ್ ಕೂಡ ಈ ತರ ಎಲ್ಲ ಸಜೆಷನ್ ಕೇಳಿದ್ರೆ ಇದಕ್ಕೆ ಇಷ್ಟು ಹಾಕ್ಬಹುದಾ, ಯಾವ ತರ ಈ ರೆಸಿಪಿನ ಯಾವ ರೀತಿ ಮಾಡಬಹುದು ಅಂತ ಅಡ್ಮಿನ್ಸ್ ನ ಕೇಳಿದ್ರೆ, ಮೆಂಬರ್ ನ ಕೇಳಿದ್ರೆ, ಈ ತರ ಪೋಸ್ಟ್ ಇದೆ ನೋಡಿ, ನೋಡ್ಕೊಂಡ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ. ಇದಾಗಿತ್ತು ನಮ್ಮ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಅಡ್ಮಿನ್ಸ್ ಜೊತೆ ಸಂವಾದ. ದೇವರು ಇವರಿಗೆ ಹೀಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಕೊಂಡು ಎಲ್ಲರಿಗೂ ಎನ್ಕರೇಜ್ ಮಾಡ್ತಾ ತಮ್ಮ ವೃತ್ತಿ ಜೀವನದಲ್ಲೂ ಪರ್ಸನಲ್ ಲೈಫ್ ಅಲ್ಲೂ ಮತ್ತೆ ಅಡುಗೆ ಅರಮನೆಯನ್ನು ತುಂಬಾ ಬೆಳೆಸ್ಲಿ, ಅವರು ಕೂಡ ಬೆಳಿಲಿ ಅಂತ ಆಶಯದೊಂದಿಗೆ ನಾವು ಇವತ್ತು ಕಾರ್ಯಕ್ರಮನ ಮುಗಿಸೋಣ. ಧನ್ಯವಾದಗಳು. Thank you.